ಹಲೋ ಗೈಸ್, ನಾವೆಲ್ಲ ಬೇಗ ರೆಡಿಯಾಗಿ ಆರಾಮ್ಸಿಗೆ ಹೋಗೋಣ ಅಂತ ಹೋದ್ವಿ. ಹೋಗೋ ಅಷ್ಟೊತ್ತಿಗೆ 1 ಅವರ್ ಆಯಿತು. ಹೋಗೋ ದಾರಿಯಲ್ಲಿ ಎಂಟ್ರೆನ್ಸ್ ನೋಡಿದ್ರೆ ಬಂದರೆ ಅದರಲ್ಲಿ ಗಣಪತಿ ಬ್ಯಾನರ್ ಹಾಕಿದ್ರೆ ಒಳಗಡೆ ಹೋಗಿ ಇನ್ನೊಂದು ಬ್ಯಾನರ್ ಇದೆ. ಆ ಬ್ಯಾನರ್ ತೋರಿಸ್ತೀನಿ. ಹೋಗ್ತಾ ಇದ್ದೀವಿ. ತುಂಬ ಲಾಂಗ್ ಹೋಗೋದಿದೆ. ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ದಿನಸಿ ಐಟಮ್ಸ್ ಇಸ್ಕೊಳ್ಳೋಣ ಅಂತ ಬಂದಿರೋದು. ನೋಡಿದ್ರೆ ಗಾಡಿ 30 ಮೇಲೆ ಹೋಗ್ತಿಲ್ಲ. ಹೋಗ್ತಾ ನೋಡೋಣ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ. ನೋಡ್ರಿ, ಹೋಗ್ತಾನೆ ಇದ್ದೀವಿ. ಹೋಗ್ತಾ ನೋಡೋಣ ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ. ಬನ್ನಿ, ರೇಟಿಂಗ್ ಆಡಿಸ್ಕೊಡ್ತಾರೆ. ಬೇಕಾದ್ರೆ ಬಂದು ಕಲಿಬೋದು, ವಿಸಿಟ್ ಮಾಡಿ. ಇದು ಶಿವಮೊಗ್ಗ. ಸೊ ಗೈಸ್, ನಾನು ನೆನೆಸ್ಕೊಂಡಿದ್ದಿಲ್ಲ 35 ಮಟ್ಟ ಹೋಗುತ್ತೆ ಅಂತ. ಇನ್ನೂ ಹೋಗ್ತಾನೆ ಐತೆ 42 ಮಟ್ಟ ಹೋಗ್ತೀನಿ. ಡ್ರೈವ್ ಮಾಡ್ತಾ ವೀಡಿಯೋನ ಮಾಡ್ತಿದ್ದೀನಿ. ಎಷ್ಟು ಕಷ್ಟ ಇರ್ಬೋದು. ಇದಕ್ಕೋಸ್ಕರ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆಲ್ಲ ತೋರಿಸ್ತೀನಿ. ಗಣಪತಿ ಬ್ಯಾನರ್ ಅಂದಲ್ಲ, ಆಲ್ಮೋಸ್ಟ್ ಅದು ಬಂತು. ನೋಡ್ಬೋದು ನೀವು. ಇದು ಆರಾಮ್ಸೆಲ್ಲಿ ಕೂಡಿಸಿರೋ ಒಳ್ಳೆ ಫಸ್ಟ್ ಕ್ಲಾಸ್ ಗಣಪತಿ. ಇಲ್ಲಿ ಕ್ರೀಡಾ ಗಣಪತಿ. ತುಂಬ ಐಟಮ್ಸು ಗೌರ್ಮೆಂಟಲ್ಲಿ ಇಲ್ಲ. ಇದು ಆರಾಮ್ಸೆಲ್ಲಿ ಒಂದೇ ಒಂದು ಹೋಟೆಲ್ ಇರೋದು. ಈ ಹೋಟೆಲ್ಲು ತುಂಬ ಫೇಮಸ್ ಆಗಿರುತ್ತದೆ. ಮುಂದೆ ಹೋಗ್ತಾ ಇದ್ದೀವಿ ದಿನಸಿ ಅಂಗಡಿಗೆ. ದಿನಸಿ ಅಂಗಡಿ ಹೆಸರು ವಿಕಾಸು. ಈಗ ಹೋಗ್ತಾ ಇದ್ದೀವಿ. ಗಾಡಿಗೆ ಆ್ಯಕ್ಷನ್ ಆಗೋದು ಹಾಗೆ ನೋಡ್ಕೊಂಡು ಬರ್ತಾ ಇದ್ದೀನಿ. ನೋಡ್ಬೋದು ನೀವು ಏನೇನು ಆಗುತ್ತೆ ಅಂತ. ಮುಂದೆ ಹೋಗ್ತಾನೆ ಇದ್ದೀವಿ. ಇನ್ನೂ ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ. ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ಅದಕ್ಕೆ ಯಾವುದೋ ಒಂದು ಸಂಧಿಯಲ್ಲಿ ಹೋಗಿ ಇಟ್ಟಿದ್ದೀನಿ. ಅಲ್ಲಿ ಚಾರ್ಜರ್ ಇತ್ತು, ತೆಗ್ದೇ ಚಾರ್ಜಿಗೆ ಹಾಕಿದೆ. ಇದೇ ವಿಕಾಸ್ ಅಂಗಡಿ ಅಂತ. ಇಲ್ಲಿ ಎಷ್ಟು ಕಡಿಮೆ ಹೋಲ್ಸೇಲ್ ಅಂಗಡಿ, ಎಷ್ಟು ಕಡಿಮೆಗೆ ಸಿಗುತ್ತೆ ಅಂದರೆ ಆರಾಮ್ಸಲ್ಲಿ. ಇದು ಅವ್ರದ್ದು ಗೋಡನ್ನು ನೀವು ನೋಡ್ಬೋದು. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಕ್ಕಿ ಮೂಟೆ 4 60 70 ಪ್ಯಾಕೆಟ್. ಇವರೇ ವಿಕಾಸ್ ಅಂತ, ಇವ್ರದ್ದೇ ಅಂಗಡಿ ಇದು. ಇವರೆಲ್ಲ ಕೆಲಸ ಮಾಡೋರು. ಆದರೆ